3 ವರ್ಷದಲ್ಲಿ 2079 ಬಾಣಂತಿಯರ ಸಾವು ಬಗ್ಗೆ 8 ದಿನ ಆಯ್ತು ಅಧ್ಯಕ್ಷರೇ ಸದನದಲ್ಲಿ. ಸರ್ಕಾರ ಇನ್ನೂ ಕಮಿಷನ್ ಮಾಡಿದೆ, ನಾವು ಆಯೋಗ ಮಾಡಿವೆ ಅಂತ ತಿಳ್ಕೊಂಡು ಹೇಳ್ತಾರ. ಸತ್ರ 5 ಜನ ತಾಯಂದಿರು, ಇನ್ನೂ ಆಯೋಗ ರಚನೆ ಮಾಡ್ತಾರಂತ, ಇನ್ನು ಎನ್ಕ್ವೈರಿ ಮಾಡ್ತಾರಂತ. 5 ಜನ ಸತ್ತ ಮೇಲೆ ಇನ್ನೆಷ್ಟು ಜನ ಸತ್ತ ಮೇಲೆ ಆಯೋಗ ಮಾಡ್ತಾರ ಅಧ್ಯಕ್ಷರೇ? ಯಾತಕ್ಕಾಗಿ ಸತ್ರು? 8 ದಿನ ಆಯ್ತು ಇವತ್ತಿಗೆ. ಈ ಕಡೆಯವರಿಗೂ ಹೇಳ್ತೀನಿ, ಈ ಕಡೆಯವರಿಗೂ ಹೇಳ್ತೀನಿ ಅಧ್ಯಕ್ಷರೇ, ಕೇಳಕ್ ಯಾರು ಇಲ್ಲ. ಆಡಳಿತ ಪಕ್ಷದಾಗೂ ಇಲ್ಲ, ವಿರೋಧ ಪಕ್ಷದಾಗಿಲ್ಲ. ಇದು ನನ್ನ ಪರಿಸ್ಥಿತಿ, ನನ್ನ ಭಾಷಣದ ಪರಿಸ್ಥಿತಿ ಅಧ್ಯಕ್ಷರೇ. ಈ ಸತ್ತಿರ್ತಕ್ಕಂಥ ತಾಯಂದ್ರಿಗೆ ಪರಿಹಾರ ಘೋಷಣೆ ಮಾಡಿದ್ರು ಅಧ್ಯಕ್ಷರೇ. ಇವ್ರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳ ಪರಿಸ್ಥಿತಿ ಏನು ಅಧ್ಯಕ್ಷರೇ? ಯಾತಕ್ಕಾಗಿದಾಯ್ತು? ಕೇವಲ ಸರ್ಕಾರ ತಗಬಾರ್ದಾಗಿರ್ತಕ್ಕಂಥ ಮೆಡಿಸಿನ್ಗಳು ತಗೊಂಡು ಇವತ್ತು ತಾಯಂದಿರು ಸತ್ತಿರ್ತಕ್ಕಂಥದ್ದು. ಇದು ಎಂತಂದ್ರೆ ಅವರ ಶಾಪ ನಮಗ್ ತಗಲುತ್ತೆ ಅಧ್ಯಕ್ಷರೇ. ನಾವು ಇದೇ ತರ ಏನಾದ್ರೂ ಮುಂದಿನ ಪೀಳಿಗೆಗೆ ಇದೇ ತರದ್ದು ನಾವೇನ್ಪಂತಂದ್ರೆ ಉತ್ತರ ಕರ್ನಾಟಕದ ಬಗ್ಗೆ ಸರ್ಕಾರಗಳು ಈ ತರದ್ದು ಎಲ್ಲ ಸರ್ಕಾರಗಳ ಅಧ್ಯಕ್ಷರೇ ಧೋರಣೆಗಳು ಇದೇ ತರ ಆದ್ರೆ ಮುಂದೆ ನಾವು ಓಟ್ ಕೇಳಕ್ ಹೋದಾಗ ಜನ ನಮ್ಮನ್ನು ಸೂಟಿಟ್ಟು ಬಂದೂಕಿಟ್ಟು ಹೊಡಿತಾರೆ ಅಧ್ಯಕ್ಷರೇ. ದಯಮಾಡಿದನ್ನೆಲ್ಲ ತಿಳ್ಕೋಬೇಕಾಗ್ತದೆ. ನಾವು ಕೇವಲ ಬರೀ ಚುನಾವಣೆಗಳು ಬಂದಾಗ ಭಾಷಣ ಮಾಡ್ಕೊಂಡು ನಾವೇನೋ ಮಾಡ್ತೀವಂತ ತಿಳ್ಕೊಂಡು ಹೇಳಿ ಕಳಿಸಿದ್ರೆ ಜನ ಒಪ್ಪಲ್ಲ ಅಧ್ಯಕ್ಷರೇ. ಇವತ್ತು ಸರ್ಕಾರ ಈ ಕಡೆ ಬಂದವರು ಇವ್ರ ಮೇಲೆ ದೋಷಣೆ ಮಾಡ್ತಾರ, ಈ ಕಡೆ ಕುಂತವ್ರು ಇವ್ರ ಮೇಲೆ ದೋಷಣೆ ಮಾಡ್ತಾರ. ಈ ಕಡೆ ಕುಂತವ್ರು ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಆ ಕಡೆ ಕಳಿಸಿ ನೀವೇನ್ ಮಾಡಿರ ಅಂತ ಇವ್ರಿಗೆ ಕೇಳ್ತಾರೆ. ಇವ್ರು ಕೇಳೋದು ಅವ್ರು ಕೇಳೋದ್ರಾಗೆ 10 ದಿನ ಹೋಗ್ತದ, ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.